ಹಲೋ ಟ್ವಿನ್ ಮಾಮ್ಸ್. ಹೊಸದಾಗಿ ಅವಳಿ ಮಕ್ಕಳ ತಾಯಿಯಾದವಳಿಗೆ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಯಾವುದಂದ್ರೆ ಇಬ್ಬರು ಮಕ್ಕಳನ್ನ ಮಲಗಿಸೋದು. ಯಾಕಂತಂದ್ರೆ ಒಂದು ಮಗುಗೆ ಫೀಡ್ ಮಾಡಿ ಮಲಗಿಸಿದ ತಕ್ಷಣನೇ ಇನ್ನೊಂದು ಮಗು ಎದ್ಬಿಟ್ಟಿರ್ತದ. ಆ ಮಗುಗೆ ಫೀಡ್ ಮಾಡಿ ಮಲಗಿಸಿದ್ರಷ್ಟರಲ್ಲೇ ಇನ್ನೊಂದು ಮಗು ಎದ್ಬಿಡ್ತದ. ಸೊ ಈ ರೀತಿ ಆಗ್ತಿರ್ಬೇಕಾದ್ರೆ ತಾಯಿಯಾದವಳಿಗೆ ನಿದ್ದೆನೇ ಆಗಲ್ಲ, ಅವಳಿಗಂತ ಒಂದು ಟೈಮೇ ಸಿಗಂಗಿಲ್ಲ. ಸೊ ನಿಮ್ದೇನಾದ್ರೂ ಈ ತರ ಮೆಸ್ಟಪ್ ಆಗಿತ್ತು ಅಂತ ಅಂದ್ರೆ, ಈಗ ತಾನೇ ಅವಳಿ ಮಕ್ಕಳ ತಾಯಿ ಆಗಿದ್ರಂದ್ರ, ಅಥವಾ ನಿಮಗೆ ಯಾರಾದ್ರೂ ಅವಳಿ ಮಕ್ಕಳ ತಾಯಿ ಆಗುವಳು ಗೊತ್ತಿದ್ರ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಬಿಕಾಸ್ ಈ ವಿಡಿಯೋದಾಗ ನಾನು ಸಿಂಪಲ್ ಆದ, ಪ್ರಾಕ್ಟಿಕಲ್ ಆದ, ಟ್ರೈಡ್ ಅಂಡ್ ಟೆಸ್ಟೆಡ್ ಕೆಲವೊಂದಿಷ್ಟು ಟಿಪ್ಸ್ ನ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ರಿಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ ನು ಫಾಲೋ ಮಾಡ್ರಿ. ಬಿಕಾಸ್ ಅಲ್ಲೂ ಕೂಡ ನಾನು ಟ್ವಿನ್ ಮಾಮ್ ಲೈಫ್, ನ್ಯೂಟ್ರಿಷನ್, ಲೈಫ್ ಸ್ಟೈಲ್ ರಿಲೇಟೆಡ್ ರೀಲ್ಸ್ ನ ಶೇರ್ ಮಾಡ್ತಿರ್ತೀನಿ. ಈ ವಿಡಿಯೋದಾಗ ಸ್ಪೆಷಲಿ ನಾನು ಏನ್ ಮಾತಾಡತ್ತೀನಿ ಅಂದ್ರ, ಮಕ್ಕಳಿಬ್ಬರದು ಟ್ವಿನ್ ಮಕ್ಕಳಿಗೆ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಅಥವಾ ಒಂದು ಸ್ಕೆಡ್ಯೂಲ್ ನ ಸೆಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಅದನ್ನ ಯಾವ ರೀತಿ ಸೆಟ್ ಮಾಡ್ಬೇಕಂತ ಹೇಳ್ತೀನಿ. ಬಿಕಾಸ್ ಟ್ರಸ್ಟ್ ಮೀ, ಒಂದ್ಸಲ ಈ ತರ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ನ ನೀವು ಸೆಟ್ ಮಾಡ್ಕೊಂಡ್ರಂದ್ರ ಇಬ್ರು ಮಕ್ಕಳು ಪೀಸ್ಫುಲಿ ಆಗಿ ಮಕ್ಕೋತಾವ, ಟೈಮಿಗೆ ಮಕ್ಕೋತಾರ. ಆಮೇಲೆ ನಿಮ್ಗೂ ಕೂಡ ಒಂದ್ ಸ್ವಲ್ಪ ಫ್ರೀ ಟೈಮ್ ಸಿಗ್ತದ, ಮೀ ಟೈಮ್ ಸಿಗ್ತದ, ಮತ್ತೆ ನೀವು ಆರಾಮ್ಸೆ ರೆಸ್ಟ್ ಮಾಡ್ಬೋದು, ನಿಮ್ದು ನಿದ್ದೆನೂ ಚಂದ ಆಗ್ತದ. ಫಸ್ಟ್ ಸ್ಟೆಪ್ ಯಾವ್ದಂದ್ರ, ಇಬ್ರು ಮಕ್ಕಳನ್ನ ಒಟ್ಟಿಗೆ ಮಲಗಿಸೋದು. ಇದು ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತದ, ಆಮೇಲೆ ಸ್ವಲ್ಪ ಸಮಯನೂ ತಗೋತದ. ಬಟ್ ಟ್ರಸ್ಟ್ ಮೀ, ಒಂದ್ಸಲ ಇದ್ರ ಹೋಲ್ಡ್ ಸಿಕ್ತಂದ್ರೆ ನಿಮಗ ಯು ವಿಲ್ ಥ್ಯಾಂಕ್ ಮೀ ಫಾರ್ ದ ಸ್ಟೆಪ್. ಯಾಕಂತಂದ್ರ ಅಷ್ಟು ಬ್ಯೂಟಿಫುಲಿ ಆಗಿ ಟ್ವಿನ್ಸ್ ಮಕ್ಕಳದ್ದು ಸಿಂಕ್ರನೈಸ್ ಆಗಿರ್ತದೆ ಈ ಸ್ಲೀಪಿಂಗ್ ಸ್ಕೆಡ್ಯೂಲ್. ಇದಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಫಸ್ಟಿಗಂತೂ ನಿಮಗ ಗೊತ್ತೇ ಇರಂಗಿಲ್ಲ ಯಾವ ಮಗು ಯಾವಾಗ ಫೀಡಿಂಗ್ ಕೇಳತ್ತದ, ಯಾವ ಮಗು ಯಾವಾಗ ಮಲ್ಕೋಬೇಕಂತದ. ಸೊ ಅವ್ರ ಪ್ಯಾಟರ್ನ್ ಸೆಟ್ ಆಗಕ್ಕೆ ಟೈಮ್ ತಗೊಂತದ. ಫಸ್ಟಿಗೆ ಏನ್ ಮಾಡ್ರಿ, ಇಬ್ರು ಮಕ್ಕಳನ್ನ ಒಟ್ಟೊಟ್ಟಿಗೆ ಫೀಡ್ ಮಾಡಿಸೋದು, ಒಟ್ಟೊಟ್ಟಿಗೆ ಬರ್ಪ್ ಮಾಡಿಸಿ, ಆಮೇಲೆ ಒಟ್ಟೊಟ್ಟಿಗೆ ಮಲಗಿಸೋದು. ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು 4-5 ಡೇಸೇ ಮಾಡಿದ್ರು ಒಂದು 6th ಡೇನೆ ಕ್ಯಾಚ್ ಮಾಡ್ಕೊಂಡ್ ಬಿಡ್ತಾರ ಮಕ್ಕಳು. ಸೊ ನಿಮ್ಗೋಸ್ಕರನು ನಿಮಗ್ ಟೈಮ್ ಬೇಕು ಅಂತಂದ್ರೆ ಈ ಒಂದು ಟಿಪ್ ನ ಟ್ರೈ ಮಾಡ್ರಿ. ನೆಕ್ಸ್ಟ್ ಟಿಪ್ ಯಾವ್ದಂದ್ರ, ಒಂದು ಸೀಕ್ವೆನ್ಸ್ ನ ಮೈಂಟೈನ್ ಮಾಡೋದು. ಅವ್ರ ರೂಟೀನ್ ಅಲ್ಲಿ ಒಂದು ಸೀಕ್ವೆನ್ಸ್ ಅಂದ್ರೆ, ಫಸ್ಟ್ ಇದು, ಸೆಕೆಂಡ್ ಸ್ಟೆಪ್ ಇದು, ಥರ್ಡ್ ಸ್ಟೆಪ್ ಇದು, ಫೋರ್ತ್ ಸ್ಟೆಪ್ ಮಲ್ಕೊಳ್ಳೋದು. ಈ ತರ ಒಂದು ಸೀಕ್ವೆನ್ಶಿಯಲ್ ಪ್ಯಾಟರ್ನ್ ಸೆಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಈಗ ಫಸ್ಟ್ ಫೀಡಿಂಗ್ ಮಾಡಿರ್ತೀರಲ್ಲ, ಫೀಡಿಂಗ್ ಆದ್ಮೇಲೆ ಅವರಿಗೆ ಬರ್ಪ್ ಮಾಡಿಸೋದು, ಅದಾದ್ಮೇಲೆ ನೆಕ್ಸ್ಟ್ ಡೈಪರ್ ಚೇಂಜ್ ಎಲ್ಲ ಮಾಡೋದು, ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸ್ವಾಡ್ಲಿಂಗ್ ಮಾಡೋದು. ಅಂದ್ರೆ ಸ್ವಲ್ಪ ಅವರಿಗೆ ಕಂಫಿ ಒಂದು ಬಟ್ಟೆಯಲ್ಲಿ ಸ್ವಾಡಲ್ ಮಾಡಿ ನೀವೇ ಒಂಚೂರು ರಾಕ್ ಮಾಡೋದಾಗಿರ್ಬೋದು, ಅಥವಾ ತೊಟ್ಲಲ್ಲಿ ಹಾಕಿ ತೂಗೋದಾಗಿರ್ಬೋದು. ಈ ತರ ಒಂದು ಪ್ಯಾಟರ್ನ್ ಈ ತರ ಸೀಕ್ವೆನ್ಶಿಯಲಿ ಸೆಟ್ ಮಾಡ್ಕೊಂಡಾಗ, ಕನ್ಸಿಸ್ಟೆಂಟ್ಲಿ ಆಗಿ ಮಾಡಿದಾಗ ತಾನೇ ಪ್ರೆಡಿಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತದ. ಅಂದ್ರೆ ಲೈಕ್ ಫೀಡಿಂಗ್ ಆಯ್ತು, ಬರ್ಪಿಂಗ್ ಆಯ್ತು, ಸ್ವಾಡ್ಲಿಂಗ್, ಇವಾಗ ನನಗ ರಾಕ್ ಮಾಡತ್ತಾರ, ನೆಕ್ಸ್ಟ್ ನಿದ್ದೆ ಮಾಡ್ಬೇಕು ನಾ ಅನ್ನೋದು ಅವರಿಗೆ ಅದು ರೂಢಿ ಆಗ್ಬಿಡ್ತದ. ಇದಕ್ಕೂ ಒಂದ್ ಸ್ವಲ್ಪ ಟೈಮ್ ತಗೋತದ. ಕನ್ಸಿಸ್ಟೆಂಟ್ಲಿ ಆಗಿ ಮಾಡ್ತಾ ಇರ್ಬೇಕು. ಈ ಸೀಕ್ವೆನ್ಶಿಯಲ್ ಆರ್ಡರ್ ನ ಫಾಲೋ ಮಾಡಬೇಕು. ಇದು ಆಕ್ಚುಲಿ ಡೇ ಟೈಮ್ ಅಲ್ಲಿ ಏನ್ ಮಲಗಿಸ್ತಿರಲ್ಲ ಲಾಂಗ್ ಸ್ಟ್ರೆಚ್ ಅಲ್ಲಿ ಮಕ್ಕಳನ್ನ, ಅವಾಗ ಈ ಸೀಕ್ವೆನ್ಶಿಯಲ್ ಆರ್ಡರ್ ಬಹಳ ಹೆಲ್ಪ್ ಆಗ್ತದ. ಮತ್ತೆ ನೈಟ್ ಟೈಮ್ ಅಲ್ಲೂ ಕೂಡ, ನೈಟ್ ಫೀಡ್ ಮಾಡಿ ಏನ್ ಮಲಗಿಸ್ತೀವಲ್ಲ ಮಕ್ಕಳಿಗೆ, ಈ ಟೈಮಿಗೆ ನಾ ಮಲಗಿಸ್ಬೇಕು ಅಂದ್ರೆ ಆಕ್ಚುಲಿ ಆ ಟೈಮಿಗೆ ಆ ಪ್ಯಾಟರ್ನ್ ನ ಸೆಟ್ ಮಾಡ್ಕೋಬಹುದು. ಎಕ್ಸಾಂಪಲ್, ಈಗ ರಾತ್ರಿ 9 ಗಂಟೆಗೆ ಮಕ್ಕಳನ್ನ ಮಲಗಿಸ್ಬೇಕು ಅಂತಂದ್ರೆ 8 ಗಂಟೆ ಹಿಡ್ಕೊಂಡೆ ಸ್ಟಾರ್ಟ್ ಮಾಡಬೇಕು. ಅಥವಾ ಒಂದು 7:30, ಟ್ವಿನ್ ಬೇಬೀಸ್ ಅಲ್ಲ, ಸ್ವಲ್ಪ 7:30 ಸ್ಟಾರ್ಟ್ ಮಾಡೋದು. ಫೀಡಿಂಗ್ ಆಯ್ತು, ಆಮೇಲೆ ಸ್ವಲ್ಪ ಹೊತ್ತು ಬರ್ಪ್ ಆಯ್ತು, ಅದಾದ್ಮೇಲೆ ಡೈಪರ್ ಚೇಂಜ್ ಎಲ್ಲ ಆಯ್ತು, ಅದಾದ್ಮೇಲೆ ಸ್ವಲ್ಪ ತೂಗೋದು ಅಥವಾ ಬೆಡ್ ಮೇಲೆನೆ ಪ್ಯಾಟ್ ಮಾಡ್ತಾ ಮಲಗಿಸೋದು. ಈ ತರ ಸೀಕ್ವೆನ್ಶಿಯಲಿ ನೀವು ಫಾಲೋ ಮಾಡ್ತಾ ಇದ್ದಾಗ ಮಗು ನಿದ್ದೆಗೆ ಈಸಿಯಾಗಿ ಜಾರ್ತದ, ನಿಮ್ ಕೆಲ್ಸನೂ ಈಸಿ ಆಗ್ತದ, ಮಕ್ಕಳು ಬಹು ಬೇಗನೆ ಮಲ್ಕೊಂತಾರ. ನೆಕ್ಸ್ಟ್ ಟಿಪ್ ಯಾವ್ದಂದ್ರ, ಎಲ್ಲಿ ಮಕ್ಕಳನ್ನ ಮಲಗಿಸ್ತಿರ್ತೀರಿ ಆ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಅಂದ್ರೆ ಆ ರೂಮ್ ಆದಷ್ಟು ಕಾಮ್ ಆಗಿರ್ಬೇಕು. ಜಾಸ್ತಿ ಆವಾಜ್ ಬರಬಾರ್ದು. ಫುಲ್ ಕರ್ಟನ್ಸ್ ಎಲ್ಲ ಹಾಕ್ಬಿಡಿ, ಸ್ವಲ್ಪ ಡಿಮ್ ಲೈಟ್ ಮಾಡಬೇಕು. ಅಂದ್ರೆ ಆ ಥರ ಎಲ್ಲ ಆದಾಗ ಎನ್ವಿರಾನ್ಮೆಂಟ್ ಮಗುಗ ನಿದ್ದೆಗೆ ಜಾರಕ್ಕೆ ಈಸಿ ಆಗ್ತದ. ಆಮೇಲೆ ಸಾಫ್ಟ್ ಆದ ಬ್ಲಾಂಕೆಟ್ಸು, ಆದಷ್ಟು ಸಾಫ್ಟ್ ಆಗಿ ಕಂಫರ್ಟೇಬಲ್ ಆಗಿ ಮಾಡ್ರಿ ಅವ್ರ ಬೆಡ್ ಅಥವಾ ಅವ್ರ ತೊಟ್ಟಿಲು. ಆಮೇಲೆ ಸ್ವಲ್ಪ ತೂಗ್ತಾ ಆರಾಮ್ಸೆ ಈ ತರ ಎನ್ವಿರಾನ್ಮೆಂಟ್ ಒಂದು ಸೆಟ್ ಮಾಡಿಕೊಟ್ಟು ಮಲಗಿಸಿದ್ರ ಮಕ್ಕಳು ಬಹಳ ಜಲ್ದಿ ಮಲ್ಕೋತಾರ. ಮತ್ತೆ ಈ ಸ್ಲೀಪಿಂಗ್ ಪ್ಯಾಟರ್ನ್ ಏನ್ ಸೆಟ್ ಮಾಡ್ತಿರ್ತಿರಲ್ಲ ಇಬ್ರು ಮಕ್ಕಳಿಗೆ, ಸೊ ಇಬ್ರು ಮಕ್ಕಳಿಗೆ ಅದು ಈಸಿ ಆಗ್ತದೆ ಈ ಒಂದು ಎನ್ವಿರಾನ್ಮೆಂಟ್ ಗೆ ಅಡ್ಜಸ್ಟ್ ಆದ್ಮೇಲೆ ಮಲ್ಕೊಳಕ.
ಆಮೇಲೆ ಇಬ್ರು ಮಕ್ಕಳನ್ನ ಆದಷ್ಟು ನಿಯರ್ ಬೈ ಅಂದ್ರೆ ಜೊತೆಯಲ್ಲೇ ಮಲಗಿಸೋದು ಬಹಳನೇ ಸೂಕ್ತ ಅಂತ ನನಗೆ ಅನ್ನಿಸ್ತದ. ಯಾಕಂದ್ರೆ ಅವರಿಗೆ ಒಂಥರ ಸೇಫ್ ಫೀಲ್ ಆಗ್ತದ. ಬಾಯ್ಬಿಟ್ಟು ಹೇಳಕ್ ಬರಂಗಿಲ್ಲ, ಬಟ್ ನೋಟಿಸ್ ಮಾಡಬಹುದು ನೀವು ಒಂದ್ಸಲ ಅವಳಿ ಮಕ್ಕಳು ಆದ್ಮೇಲೆ. ಅಕಸ್ಮಾತ್ ನೀವು ಗರ್ಭಿಣಿ ಆಗಿದ್ದಾಗ ಈ ವಿಡಿಯೋ ನೋಡುತ್ತಿದ್ರಂದ್ರೆ ಅಥವಾ ಅವಳಿ ಮಕ್ಕಳು ಆಗಿತ್ತಂದ್ರೂ ಸ್ವಲ್ಪ ದೂರ ಇದ್ದಾಗ ಅವರು ಅಷ್ಟೊಂದು ಸೇಫ್ ಫೀಲ್ ಮಾಡ್ಕೊಂಗಿಲ್ಲ. ಒಂದೇ ಬೆಡ್ ಮೇಲೆ ಒಂದೇ ಕಡೆ ಮಲಗಿಸಿದಾಗ ಒಂಥರ ಸೇಫ್ ಆಗಿ ಬಹಳ ಬೇಗನೆ ನಿದ್ದೆಗೆ ಜಾರ್ತಾರೆ ಸ್ವಲ್ಪ ಹತ್ರದಲ್ಲಿದ್ದಾಗ. ನೆಕ್ಸ್ಟ್ ಸ್ಟೆಪ್ ಯಾವ್ದಂದ್ರ, ಮಕ್ಕಳು ಮಲ್ಕೋಬೇಕಂದಾಗ ಕೆಲವೊಂದು ಕ್ಲೂ ಕೊಡ್ತಾವ್ ನಮಗ. ಸೊ ಆ ಸಿಗ್ನಲ್ನ ನೀವು ಕ್ಯಾಚ್ ಮಾಡ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಇದು ಹೊಸದಾಗಿ ತಾಯಿ ಆದವರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳತ್ತೀನಿ. ಏನಂದ್ರೆ ಸುಮ್ನೆ ಕಣ್ಣೆಲ್ಲ ರಬ್ ಮಾಡ್ತಿರ್ತಾರ, ಅಥವಾ ಸುಮ್ನೆ ಬ್ಲಾಂಕ್ ಆಗಿ ಒಂದೇ ಕಡೆ ನೋಡ್ತಿರ್ತಾರ, ಅಥವಾ ಸ್ವಲ್ಪ ಫಸಿ ಆಗಿ ಆಡ್ತಿರ್ತಾರೆ. ಫಸಿ ಅಂದ್ರೆ ಸುಮ್ನೆ ಜೋರಾಗಿ ಕಿರ್ಚೋದು ಆ ಥರ ಮಾಡ್ತಿರಲ್ಲ. ಸಾಫ್ಟ್ ಆಗಿ ಫಸಿ ಮೈಯೆಲ್ಲ ಹಿಂಗಿಂಗ್ ಮಾಡ್ಕೊಳ್ಳೋದು, ಕಣ್ಗಳು ಉಜ್ಕೊಳ್ಳೋದು, ಈ ರೀತಿ ಮಾಡ್ತಿರ್ತಾರ. ಅಥವಾ ಆಕಳಿಸೋದು, ಇದೆಲ್ಲ ಕ್ಲೂಸ್ ಅವ್ರಿಗೆ ನಿದ್ದೆ ಬರತ್ತದ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳಕ. ಸೊ ಆ ಟೈಮ್ನಾಗ ನೀವು ಅವರಿಗೆ ಆವಾಗ್ಲೇನೆ ಅವ್ರಿಗೆ ಯಾವಾಗ ನಿದ್ದೆ ಬರೋ ಕ್ಲೂ ತೋರಿಸಿರ್ತಾರೋ ಅವಾಗ್ಲೇನೆ ಅವ್ರಿಗೆ ಮಲ್ಗ್ಸಕ್ಕೆ ಟ್ರೈ ಮಾಡಿದ್ರಂದ್ರೆ ಆರಾಮ್ಸೆ ಭಾಳ ಲಾಂಗ್ ಟೈಮ್ ವರೆಗೂ ಚೆನ್ನಾಗಿ ಮಲ್ಕೊಂತಾರೆ ಅವಾಗ. ಸೊ ನೆಕ್ಸ್ಟ್ ಟೈಮ್ ಈ ಯಾವ ಸ್ಲೀಪಿಂಗ್ ಸಿಗ್ನಲ್ಸ್ ಅಥವಾ ಈ ಏನು ಸೈನ್ಸ್ ಹೇಳದೆ ಮಿಸ್ ಮಾಡಬೇಡ್ರಿ. ಈ ಥರ ಎಲ್ಲ ಸೈನ್ಸ್ ಮಗು ತೋರಿಸ್ಬೇಕಾದ್ರೇ ಅವಾಗ್ಲೇನೆ ಅವರಿಗೆ ಮಲಗಿಸ್ರಿ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ, ಯಾವ ಮಕ್ಕಳು ಡೇ ಟೈಮಲ್ಲೂ ಕೂಡ ಶಾರ್ಟ್ ನ್ಯಾಪ್ಸ್ ತಗೋತಾರೆ. ನ್ಯಾಪ್ಸ್ ಅಂದ್ರೆ ಒಂದು ಸ್ವಲ್ಪ ಹೊತ್ತನೇ ಮಲ್ಕೊಂಡೆದ್ದೇಳೋದು, ಒಂದು 3-4 ಸಲ ಈ ತರ ಶಾರ್ಟ್ ನ್ಯಾಪ್ ತಗೊಳಕತ್ತಿದ್ರ ಅಂದ್ರೆ ಅವರು ರಾತ್ರಿಯಲ್ಲಿ ಚೆನ್ನಾಗಿ ಮಲ್ಕೊಂತಾರ ಬಹಳ ಲಾಂಗ್ ಸ್ಟ್ರೆಚ್ ಅಲ್ಲಿ. ಯಾಕಂತಂದ್ರೆ ಮಕ್ಕಳು ಅವಾಗ ಓವರ್ ಆಗಿ ಟಯರ್ಡ್ ಆಗಿರಲ್ಲ. ಕೆಲವೊಂದ್ಸಲ ಮಕ್ಕಳು ಬಹಳ ನಿದ್ದೆ ಇರ್ಲಾರ್ದೆ ಹಂಗೆ ಇದ್ದಾಗ ಬಹಳನೇ ಓವರ್ ಟಯರ್ಡ್ ಆಗಿಬಿಟ್ಟಿರ್ತಾರ. ಆ ಓವರ್ ಟಯರ್ಡಿಗೆ ನಿದ್ದೆ ಬರಂಗಿಲ್ಲ ರಾತ್ರಿ. ಯಾಕಂದ್ರೆ ಅವ್ರದ್ದು ದೇಹ ಅಷ್ಟೊಂದು ದಣಿವಾಗ್ಬಿಟ್ಟಿರ್ತದ, ಅಷ್ಟೊಂದು ಸುಸ್ತಾಗ್ಬಿಟ್ಟಿರ್ತದ, ನಿದ್ದೆ ಬರೋಕ್ಕಾಗ್ಲಾರ್ದೆ ಅಳಕ್ ಸ್ಟಾರ್ಟ್ ಮಾಡ್ತಾವ. ಅದಕ್ಕೆ ಈ ಶಾರ್ಟ್ ನ್ಯಾಪ್ಸ್ನು ಭಾಳ ಇಂಪಾರ್ಟೆಂಟ್ ಡೇ ಟೈಮ್ನಾಗ. ಶಾರ್ಟ್ ನ್ಯಾಪ್ಸ್ ಅಂದಾಗ ಕೆಲವೊಂದ್ಸಲ ಜಸ್ಟ್ ಒಂದು 10-15 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಲ್ಕೊಂಡು ಎದ್ದು ಬಿಡ್ತಾರೆ. ಎಸ್, ಅಷ್ಟೇ ಮಲ್ಕೊಂಡ್ರು ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರ್ ಮಲ್ಕೊಂಡ್ರು ಅವರಿಗೆ ಆ ನಿದ್ದೆ ಏನು ಬೇಕಾಗಿರ್ತದ ಅದು ಸಿಕ್ಕಿರ್ತದ. ಅಷ್ಟೇ ಮಲ್ಕೊಂಡು ಎದ್ದಾಗ ಅವರು ರಾತ್ರಿ ಕೂಡ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಭಾಳ ಸಲ ಹಗ್ಲೊತ್ತು ಮಲ್ಕೊಳತ್ತಾರ, ಸೊ ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಂಗಿಲ್ಲ, ಸೊ ನಾ ಮಲಗಿಸ್ಬಾರ್ದು ಅಂತ ಅನ್ಕೊಂಡು ಅವ್ರಿಗೆ ಮಲಗಿಸ್ಲಾರ್ದೆ ಹಂಗೆ ಬಿಟ್ರಿ ಅಂತಂದ್ರೆ ಮತ್ತಿಷ್ಟು ಕ್ರ್ಯಾಂಕಿ ಆಗಕ್ಕೆ ಚಾಲೂ ಮಾಡ್ತಾರೆ, ಭಾಳ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಯಾವಾಗ ನಿದ್ದೆ ಬರ್ತಿರ್ತದ ಅವಾಗವಾಗ ಈ ಶಾರ್ಟ್ ನ್ಯಾಪ್ಸ್ನು ಅಷ್ಟೇ ಅಗತ್ಯ ಇರ್ತದ. ಡೇ ಟೈಮಲ್ಲಿ ಅವ್ರು ಮಲ್ಕೊಳ್ಳೋದ್ನು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದ. ಸೊ ಯಾವುದನ್ನು ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ಸ್ಟೆಪ್ ಯಾವ್ದಂದ್ರೆ, ಇಬ್ರು ಮಕ್ಕಳು ಒಟ್ಟಿಗೆ ಚೆನ್ನಾಗಿ ಮಲ್ಕೋಬೇಕಂದ್ರೆ ಇದೀಗ ಒಬ್ರದ್ದು ಸ್ಲೀಪಿಂಗ್ ಟೈಮ್ ಡಿಫ್ರೆಂಟ್ ಆಗಿರ್ತದ, ಬಟ್ ಅವ್ರಿಗೂ ಇನ್ನೊಂದು ಮಗುದು ಸ್ಲೀಪಿಂಗ್ ಟೈಮ್ ಜೊತೆನೆ ಸೆಟ್ ಮಾಡಬೇಕು ಅಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗ್ತದ ಆ ಮಗುಗ ಈ ಟೈಮಿಗೆ ಸೆಟ್ ಮಾಡಕ. ಅವಾಗ ಏನು ಮಾಡಬೇಕು, ಅವರಿಗೆ ಸ್ವಲ್ಪ ಕಂಫಿ ಫೀಲ್ ಮಾಡಿಸ್ಬೇಕು. ನಿದ್ದೆಗೆ ಜಾರೋ ರೀತಿಯಲ್ಲಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಅದು ತೊಟ್ಲಲ್ಲಿ ಹಾಕಿ ತೂಗೋದು ಸ್ಲೋ ಆಗಿ ಸ್ಮೂತ್ ಆಗಿ, ಅಥವಾ ನೀವೇ ಮೈ ಮೇಲೆ ಹಾಕೊಂಡು ಅಥವಾ ಕೈಯಲ್ಲಿ ಇಟ್ಕೊಂಡು ಒಂಥರ ರಾಕಿಂಗ್ ಥರ ಮಾಡೋದು, ಈ ರೀತಿ ಎಲ್ಲ ಮಾಡಿ ಮಕ್ಕಳನ್ನ ಅದೇ ಟೈಮಿಗೆ ನಿದ್ದೆ ಜಾರಿಸಿದಾಗ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು 4-5 ದಿನ ಈ ರೀತಿ ಮಾಡಿದಾಗ ಅವರು ಕೂಡ ಅದೇ ಟೈಮಿಗೆ ಒಂದು ಮಲ್ಕೊಳ್ಳೋ ಹ್ಯಾಬಿಟಿಗೆ ಸೆಟ್ ಆಗ್ತಾರೆ. ಆವಾಗ ಇಬ್ಬರು ಮಕ್ಕಳು ಸೇಮ್ ಟೈಮಿಗೆ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಎಲ್ಲ ಟಿಪ್ಸ್ ಫಾಲೋ ಮಾಡಿನೂ ಒಂದು ರೂಟೀನ್ ಸೆಟ್ ಆಗಲಾಗಿತ್ತು, ಇಮಿಡಿಯೇಟ್ಲಿ ವರ್ಕ್ ಆಗಲಾಗಿತ್ತು ಅಂತಂದ್ರೆ ವರಿ ಮಾಡಬೇಡ್ರಿ. ಬಿಕಾಸ್ ಇದು ಅವಾಗನೇ ವರ್ಕ್ ಆಗುತ್ತನ್ನೋ ಗ್ಯಾರಂಟಿ ಇಲ್ಲ. ಅದು ನಾ ಹೇಳ್ದಂಗೆ 4-5 ದಿನ ಮಾಡಿದಾಗ ಸೆಟ್ ಆಗ್ತದಂತಂದೆ, ಬಟ್ ಅಷ್ಟೇ ಟೈಮ್ ತಗೋತದನ್ನೋ ಗ್ಯಾರಂಟಿನೂ ಇಲ್ಲ. ಸ್ವಲ್ಪ ಕನ್ಸಿಸ್ಟೆಂಟ್ಲಿ ಆಗಿ ಒಂದು ಸ್ವಲ್ಪ ದಿನ ಮಾಡಲೇಬೇಕಾಗ್ತದ. ಅಂದ್ರೆ 1-2 ವಾರನೂ ಹಿಡಿಬಹುದು. 1-2-3 ವಾರ ಇದೇ ಥರ ಮಾಡ್ತಾ ಇದ್ದಾಗ ಅವಾಗ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಅಥವಾ ಸ್ಲೀಪಿಂಗ್ ಸ್ಕೆಡ್ಯೂಲ್ ನಿಮ್ಮ ಮಕ್ಕಳಿಬ್ಬರದು ಸೆಟ್ ಆಗ್ತದೆ. ಸೊ ಟ್ವಿನ್ ಮಾಮ್ಸ್ ರೆಗ್ಯುಲರ್ ಆಗಿ ಇದೇ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾಗ ಸ್ವಲ್ಪ ಪೇಷನ್ಸ್ ಇಂದ ಈ ರೀತಿ ಕೆಲವೊಂದಿಷ್ಟು ದಿನಗಳ ಫಾಲೋ ಮಾಡಿದಾಗ ಅವರ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಕರೆಕ್ಟ್ ಆಗಿ ಸೆಟ್ ಆಗ್ತದ. ಈ ವಿಡಿಯೋ ನಿಮ್ಗೇನಾದ್ರೂ ಯೂಸ್ಫುಲ್ ಅನ್ಸಿತ್ತು, ಹೆಲ್ಪ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.